ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ 5 ಪ್ರಾಡಕ್ಟ್ಸ್ನ ತಗೊಂಡು ನಾನು ಈ ಸಿಂಪಲ್ ಆಗಿರೋ ಮೇಕಪ್ ಲುಕ್ನ ಮಾಡಿದ್ದೀನಿ. ಈ ಮೇಕಪ್ ಲುಕ್ನ ನೀವು ಆಫೀಸ್ಗೆ ಹೋಗ್ತಿದ್ರೆ ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ ಇದ್ರೆ ಅಥವಾ ನೀವೆಲ್ಲಾದ್ರೂ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ರೆ ಈ ಸಿಂಪಲ್ ಆಗಿರೋ ಮೇಕಪ್ ಲುಕ್ನ ಜಸ್ಟ್ 5 ಪ್ರಾಡಕ್ಟ್ಸ್ ಇಂದ ನೀವು ಮಾಡ್ಕೋಬಹುದು. ಸೊ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದನ್ಬಿಟ್ಟು. ಫಸ್ಟ್ ಬಂದುಬಿಟ್ಟು ನಾನು ಈ ಪತಾಂಜಲಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹ್ಯಾಸ್ ಅ ಮಾಯ್ಶ್ಚರೈಸರ್, ಹ್ಯಾಸ್ ಅ ಪ್ರೈಮರ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಲೋವೆರಾ ಜೆಲ್ ಇಲ್ಲ ಅಂದರೆ ನೀವು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೋಬಹುದು. ಇದನ್ನು ನಾನು ಜಸ್ಟ್ ಸ್ವಲ್ಪ ಕೈಯಲ್ಲಿ ತಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಬಂದುಬಿಟ್ಟು ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ಮತ್ತು ನೀವು ಯಾವುದೇ ಮೇಕಪ್ ಅಥವಾ ಏನಾದರೂ ಅಪ್ಲೈ ಮಾಡಿದ್ರೆ ಅದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಈ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಪಾಂಡ್ಸ್ ವೈಟ್ ಬ್ಯೂಟಿ BB ಕ್ರೀಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ SPF ಕೂಡ ಇದೆ. ಸೊ ಅಡಿಷ್ನಲ್ ಆಗಿ ನೀವು ಸನ್ಸ್ಕ್ರೀನ್ ಹಾಕೋ ನೆಸೆಸಿಟಿ ಇರಲ್ಲ ನಿಮಗೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಕೂಡ ನಾನು ರಿವ್ಯೂ ಮಾಡಿದ್ದೀನಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬಹುದು. ಇದನ್ನು ನಾನು ಜಸ್ಟ್ ಸ್ವಲ್ಪ ಕೈಯಲ್ಲಿ ತೊಗೊಂಡು ಇದನ್ನು ಡಾಟೆಡ್ ಮೋಷನಲ್ಲಿ ನಾನು ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಇದನ್ನು ನಾನು ಜಸ್ಟ್ ನನ್ನ ಫಿಂಗರ್ ಟಿಪ್ಪಿಂದಾನೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಇದನ್ನು ನಾನು ಜಸ್ಟ್ ಡ್ಯಾಬಿಂಗ್ ಮೋಷನಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಡ್ರ್ಯಾಗ್ ಮಾಡ್ತಿಲ್ಲ ನಾನು. ನೀವು ಪಾಂಡ್ಸ್ BB ಕ್ರೀಮ್ ಯೂಸ್ ಮಾಡಬೇಕಂತೇನಿಲ್ಲ. ನಿಮ್ಮ ಹತ್ರ ಲ್ಯಾಕ್ಮಿ ಅಥವಾ ಬೇರೆ ಯಾವುದಾದ್ರೂ BB ಕ್ರೀಮ್ ಅಥವಾ CC ಕ್ರೀಮ್ ಇದ್ರೂ ಅಪ್ಲೈ ಮಾಡ್ಕೋಬೋದು. ಸೊ ಗೈಸ್, ಈ ಪ್ರಾಡಕ್ಟ್ ಅಪ್ಲೈ ಮಾಡುವಾಗ ನಿಮಗೆ ಸ್ವಲ್ಪ ವೈಟ್ ಅನಿಸುತ್ತೆ, ಬಟ್ ಸ್ವಲ್ಪ ತಾದಮೇಲೆ ಈ ಪ್ರಾಡಕ್ಟ್ ನನ್ನ ಫೇಸಲ್ಲಿ ಆಕ್ಸಿಡೈಸ್ ಆಗಿ ಇದೊಂದು ನ್ಯಾಚುರಲ್ ಲುಕ್ ಫಿನಿಶ್ ಕೊಡುತ್ತೆ ನನಗೆ. ಈಗ ಇದನ್ನು ಸೆಟ್ ಮಾಡೋಕ್ಕೆ ನಾನು ಈ ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಜಸ್ಟ್ ಸ್ವಲ್ಪ ಕೈಯಲ್ಲಿ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ನೀವು ಯಾವುದೇ ಸೆಟ್ಟಿಂಗ್ ಪೌಡರ್ನ ತೊಗೊಂಡು ನೀವು ನಿಮ್ಮ ಫೇಸ್ನ ಸೆಟ್ ಮಾಡ್ಕೋಬಹುದು. ನನ್ನ ಸ್ಕಿನ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ನಾನು T-zone ಏರಿಯಾ ಹತ್ರ ತುಂಬಾ ಸ್ವೆಟ್ ಮಾಡ್ತೀನಿ, ಹಾಗಾಗಿ ನಾನು ಸೆಟ್ ಮಾಡೋಕ್ಕೆ ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಈ ಮೆಬಿಲಿನ್ ಕೊಲೋಸಲ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಹ್ಯಾಸ್ ಅ ಕಾಜಲ್ ಮತ್ತು ಐಲೈನರ್ ಆಗಿ ಯೂಸ್ ಮಾಡ್ತೀನಿ. ಯೂಶಲಿ ನಾನು ಕಾಜಲ್ನ ತುಂಬ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಕಾಜಲ್ನ ತಿನ್ನಾಗಿ ಅಪ್ಲೈ ಮಾಡ್ಕೋಬಹುದು. ಸೊ ಈಗ ನಾನು ಇದೇ ಕಾಜಲ್ನೇ ತಗೊಂಡು ನಾನು ಇದನ್ನು ಐಲೈನರ್ ಆಗಿ ಅಪ್ಲೈ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಐಲೈನರ್ ಇಲ್ಲ ಅಂದರೆ ನೀವು ಕಾಜಲ್ನ ಐಲೈನರ್ ಆಗಿ ಯೂಸ್ ಮಾಡ್ಕೋಬಹುದು. ನೀವು ಕಾಜಲ್ನ ಹ್ಯಾಸ್ ಅ ಲೈನರ್ ಯೂಸ್ ಮಾಡಬೇಕಾದ್ರೆ ನೀವು ಒಂದು ವಾಟರ್ ಪ್ರೂಫ್ ಕಾಜಲ್ನೇ ತೊಗೋಬೇಕು, ಇಲ್ಲಾಂದರೆ ನಿಮ್ಮ ಐಲೈನರ್ ಬಂದುಬಿಟ್ಟು ಬೇಗ ಸ್ಮಜ್ ಆಗೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ಲ್ಯಾಕ್ಮಿ ಎನ್ರಿಚ್ ಲಿಪ್ ಕ್ರೇಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಶಾಕಿಂಗ್ ಪಿಂಕ್. ಇದನ್ನು ನಾನು ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೋಬಹುದು. ಸೊ ಇದು ಬಂದುಬಿಟ್ಟು ನನ್ನ ಫೈನಲ್ ಲುಕ್. ನೋಡಿದ್ರಲ್ಲ ಫ್ರೆಂಡ್ಸ್, ಜಸ್ಟ್ ನಾನು 5 ಪ್ರಾಡಕ್ಟ್ಸ್ನ ತೊಗೊಂಡು ಈ ಸಿಂಪಲ್ ಆಗಿರೋ ಮೇಕಪ್ ಲುಕ್ನ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಗೆ ಯಾವುದೇ ಬ್ಯೂಟಿ ರಿಲೇಟೆಡ್ ಕ್ವಶನ್ಸ್ ಕೇಳಬೇಕಂದ್ರೆ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಯಾವುದೇ ವಿಡಿಯೋ ಮಾಡಬೇಕಂದ್ರೂ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.